ಎಲ್ಲರಿಗೂ ನಮಸ್ಕಾರ. ನಾನು ಪ್ರಭಾವತಿ ಪುರಾಣಿಕ್ ಮಠ್ ಅಂತ ಲಕ್ಷ್ಮೇಶ್ವರದಿಂದ ಸರಸ್ವತಿ ಗಾನ ವೇದಿಕೆಗೆ ಬೀಸೋದು ಬಿಗಿಬಾಳ ಎಂಬ ಜಾನಪದ ಗೀತೆಯನ್ನು ನಾನು ಈಗ ಹೇಳುತ್ತಿದ್ದೇನೆ. ಬೀಸೋದು ಬಿಗಿಬಾಳ, ಹುಟ್ಟೋದು ಕುಸಿಬಾಳ, ರೊಟ್ಟಿ ತಟ್ಟೋರು ಬಹುಜನವಮ್ಮ, ಬಾಳೆಯ ಗರಿಗಳು ಯಾಕೆ ಬಾಗೇವ. ಬೀಸೋದು ಬಿಗಿಬಾಳ, ಹುಟ್ಟೋದು ಕುಸಿಬಾಳ, ರೊಟ್ಟಿ ತಟ್ಟೋರು ಬಹುಜನವಮ್ಮ, ಬಾಳೆಯ ಗರಿಗಳು ಯಾಕೆ ಬಾಗೇವ. ತಮ್ಮನಿಗೆ ಮೂರೆತ್ತು, ಅಣ್ಣನಿಗೆ ಆರೆತ್ತು, ಅಪ್ಪನಿಗೆ ಮಾತ್ರ 16 ಬಾಳೆಯ ಗರಿಗಳು ಯಾಕೆ ಬಾಗೇವ. ತಮ್ಮನಿಗೆ ಮೂರೆತ್ತು, ಅಣ್ಣನಿಗೆ ಆರೆತ್ತು, ಅಪ್ಪನಿಗೆ ಮಾತ್ರ 16 ಬಾಳೆಯ ಗರಿಗಳು ಯಾಕೆ ಬಾಗೇವ. ಬೀಸೋದು ಬಿಗಿಬಾಳ, ಹುಟ್ಟೋದು ಕುಸಿಬಾಳ, ರೊಟ್ಟಿ ತಟ್ಟೋರು ಬಹುಜನವಮ್ಮ, ಬಾಳೆಯ ಗರಿಗಳು ಯಾಕೆ ಬಾಗೇವ. ಬೀಸೋದು ಬಿಗಿಬಾಳ, ಹುಟ್ಟೋದು ಕುಸಿಬಾಳ, ರೊಟ್ಟಿ ತಟ್ಟೋರು ಬಹುಜನವಮ್ಮ, ಬಾಳೆಯ ಗರಿಗಳು ಯಾಕೆ ಬಾಗೇವ. ತಂಗಿಗೆ ಆಡುವಾಸೆ, ಅಕ್ಕನಿಗೆ ಹಾಡುವಾಸೆ, ಅಮ್ಮನಿಗೆ ಮಾತ್ರ ಮನೆಗೆಲಸಮ್ಮ, ಬಾಳೆಯ ಗರಿಗಳು ಯಾಕೆ ಬಾಗೇವ. ತಂಗಿಗೆ ಆಡುವಾಸೆ, ಅಕ್ಕನಿಗೆ ಹಾಡುವಾಸೆ, ಅಮ್ಮನಿಗೆ ಮಾತ್ರ ಮನೆಗೆಲಸಮ್ಮ, ಬಾಳೆಯ ಗರಿಗಳು ಯಾಕೆ ಬಾಗೇವ. ಬೀಸೋದು ಬಿಗಿಬಾಳ, ಹುಟ್ಟೋದು ಕುಸಿಬಾಳ, ರೊಟ್ಟಿ ತಟ್ಟೋರು ಬಹುಜನವಮ್ಮ, ಬಾಳೆಯ ಗರಿಗಳು ಯಾಕೆ ಬಾಗೇವ. ಬೀಸೋದು ಬಿಗಿಬಾಳ, ಹುಟ್ಟೋದು ಕುಸಿಬಾಳ, ರೊಟ್ಟಿ ತಟ್ಟೋರು ಬಹುಜನವಮ್ಮ, ಬಾಳೆಯ ಗರಿಗಳು ಯಾಕೆ ಬಾಗೇವ. ಬೀಸೋದು ಬಿಗಿಬಾಳ, ಹುಟ್ಟೋದು ಕುಸಿಬಾಳ, ರೊಟ್ಟಿ ತಟ್ಟೋರು ಬಹುಜನವಮ್ಮ, ಬಾಳೆಯ ಗರಿಗಳು ಯಾಕೆ ಬಾಗೇವ. ಬಾಳೆಯ ಗರಿಗಳು ಯಾಕೆ ಬಾಗೇವ.